ವಿಡಿಯೋ ನೋಡ್ತಿರುವ ಎಲ್ಲ ವೀಕ್ಷಕರಿಗೂ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಏನು ತುಂಬಾ ಲೆಂತಿ ಆಗಲ್ಲ, ಸೊ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲ, ಹಂಗೆ ಕಂಪ್ಲೀಟ್ ವಾಚ್ ಮಾಡಿ. ಭೀಮಾ ಮೂವಿ ಇಲ್ಲಿವ್ರಿಗೆ ಯಾರು ನೋಡಿದಿರೋ ಅವ್ರನ್ನ ಬಿಟ್ಟು ನೋಡಿಲ್ದವ್ರು ಗುರು ಮೊದಲು ನೀವು ನೋಡಿ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ 2 ರೀಸನ್ ಇದೆ. ಫಸ್ಟ್ನೇ ರೀಸನ್ ಏನು, ಕಂಟೆಂಟ್. ಕೆಲವು ಆಡಿಯನ್ಸ್ಗಳಿಗೆ ಮೂವಿ ಸ್ಟೋರಿ ಚೆನ್ನಾಗಿರ್ಬೇಕು, ಜೊತೆಗೆ ಕಂಟೆಂಟು ಇರಬೇಕು ಆ ಮೂವಿಯಲ್ಲಿ. ಅಂಥ ಆಡಿಯನ್ಸ್ ಸುಮಾರು ಜನ ಇದ್ದಾರೆ. ಅಂಥ ಆಡಿಯನ್ಸ್ಗಳಿಗೆ ಒಂಥರ ಗೋಲ್ಡನ್ ಮೂವಿ ಇದ್ದಂಗೆ ಭೀಮಾ. ಸೊ ಈ ಭೀಮಾನ ಮೊದಲು ಹೋಗಿ ನೋಡಿ, ಆಮೇಲೆ ನೋಡಿದ್ಮೇಲೆ ಇದೇ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತು ಅಂತ. ಎರಡನೇ ವಿಷಯ ಏನಪ್ಪ ಅಂದರೆ, ನಾನು ಯಾಕೆ ಈ ರೀತಿ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದರೆ, ಭೀಮಾ ಮೂವಿನ ನಾನು ಕುತ್ತಿ ನೋಡಿದಾಗ ನನಗೇನು ಅನಿಸ್ತು ಅಂದರೆ, ನಮ್ಮ ಸುತ್ತಮುತ್ತ ಸೊಸೈಟಿಯಲ್ಲಿ ನಮಗೆ ಗೊತ್ತಿಲ್ಲದಂಗೆ ಏನೇನು ನಡೀತಾ ಇದೆ. 18 ವರ್ಷ ದಾಟಲಿಲ್ಲಂಥ ಮಕ್ಕಳುಗಳೇ ಡ್ರಗ್ಸಿಗೆ ಅಡಿಕ್ಷನ್ ಆಗ್ತಾ ಇದ್ದಾರೆ. ಅವ್ರ ಅಡಿಕ್ಷನ್ ಆದ್ರೂ ಆ ಅಡಿಕ್ಷನ್ ಇಂದ ಹೊರಗಡೆ ಬರಕ್ಕೆ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಇವೆಲ್ಲ ನಮ್ಮ ಸೊಸೈಟಿ ಸುತ್ತಮುತ್ತ ನಡೀತಿದೆ, ಬಟ್ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಹಲವಾರು ಪೇರೆಂಟ್ಸಿಗೂ ಗೊತ್ತಿರಲ್ಲ ಅವ್ರ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಹೋದವರು ಸಂಜೆ ಮನೆ ಬರ್ಬೇಕಾದ್ರೆ ಏನೇನು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಅವರು ಸ್ಕೂಲಿಗೆ ಹೋಗ್ತಿದಾರ, ಅವ್ರು ಕಾಲೇಜಿಗೆ ಹೋಗ್ತಿದಾರ ಅಂತ ಅವ್ರಿಗೆ ಗೊತ್ತಿರಲ್ಲ ಪೇರೆಂಟ್ಸ್. ಯಾಕಂದ್ರೆ ನಾವಿರೋ ಟೈಮ್ ಹಂಗೆ ಇದೆ, ತುಂಬಾ ಕಷ್ಟ ಇದೆ. ನಾವು ದುಡಿಲೇಬೇಕು, ನಾವು ಬದುಕಲೇಬೇಕು ಜೀವನದಲ್ಲಿ, ಅಂದ್ರೆ ನಾವು ದುಡಿಲೇಬೇಕು. ಸೊ ಇವೆಲ್ಲದರಲ್ಲೂ ಮಕ್ಕಳ ಬಗ್ಗೆ ಪೇರೆಂಟ್ಸ್ಗಳು ಆಸಕ್ತಿ ಕೊಡಕ್ ಆಗ್ತಿರಲ್ಲ. ಆಗ ದಯವಿಟ್ಟು ನನ್ನ ವಿಡಿಯೋದಲ್ಲಿ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಅಬ್ಸರ್ವೇಷನ್ ಮಾಡಿ ದಿನ. ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಅವ್ರು ಎಲ್ಲಿ ಬರ್ತಾ ಇದ್ದಾರೆ, ಅವ್ರ ನಡವಳಿಕೆನ ವ್ಯತ್ಯಾಸ ಇದೆಯಾ, ಅವೆಲ್ಲ ಮೊದಲು ಚೆಕ್ ಮಾಡಿ. ಸೊ ಇದೇ ನಾನು ವಾರ್ನಿಂಗ್ ಅಂತ ಹೇಳ್ತಾ ಇಲ್ಲ. ಸೊ ನಿಮ್ಮ ಮಕ್ಕಳನ್ನ ನೀವು ಹುಷಾರಾಗಿ ನೋಡ್ಕೊಂಡ್ರೆ ನೀವು ಮುಂದೆ ಹುಷಾರಾಗಿರ್ತೀರ. ನಮ್ಮ ರಿಯಾಲಿಟಿ, ನಮ್ಮ ಸೊಸೈಟಿಯಲ್ಲಿ ಏನಾಗ್ತಿದೆ ಅಂತ ಭೀಮಾ ಮೂವಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಮೂವಿ 18 ವರ್ಷಕ್ಕಿಂತ ಮೇಲಿರೋ ಮಕ್ಕಳುಗಳಿಗೆ ಮಾತ್ರ. ಜೊತೆಗೆ ಈ ಮೂವಿಯಲ್ಲಿ ಅಡಿಕ್ಷನ್ ಆದ ಮಕ್ಕಳುಗಳು ಹೆಂಗೆ ಎಷ್ಟು ಕಷ್ಟಪಡ್ತಾರೆ ಹೊರಗಡೆ ಬರಕ್ಕೆ, ಅದು ಕೂಡ ತೋರಿಸಿದ್ದಾರೆ. ಸೊ ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಇದ್ರ ಕಂಟೆಂಟ್ ಇಂದ ಏನು ಕೊರತೆ ಇಲ್ಲ ಅಂತ ನಿಮ್ಗೆ ಅರ್ಥ ಆಗಿದೆ. ಬಟ್ ಇದೊಂದು ಜಸ್ಟ್ 1 ಪಾರ್ಟ್ ಆಫ್ ದ ಮೂವಿ ಅಷ್ಟೇ. ಈ ಮೂವಿಯಲ್ಲಿ ಇನ್ನೂ ಹಲವಾರು ಕಂಟೆಂಟ್ ಇದೆ. ಈ ಮೂವಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಯಾವುದೇ ರೀತಿ ಎಂಟರ್ಟೈನ್ಮೆಂಟಿಗೆ ಅಂತೂ ಕೊರತೆ ಇಲ್ಲ ಗುರು. ನಾನು ಅದೊಂದು ಹೇಳ್ತೀನಿ, ಈ ಮೂವಿಯಲ್ಲಿ ಎಂಟರ್ಟೈನ್ಮೆಂಟಿಗೆ ಒಂಚೂರು ಕೊರತೆ ಇಲ್ಲ. ಜೊತೆಗೆ ಈ ಮೂವಿ ಇಲ್ಲಿವ್ರಿಗೆ ಯಾರು ನೋಡಿಲ್ಲ ಗುರು, ಮೊದಲು ಹೋಗಿ ಈ ಮೂವಿನ ನೋಡಿ. ನಿಮಗೆ 100% ಇಷ್ಟ ಆಗತ್ತೆ, ಜೊತೆಗೆ ನಿಮಗೆ ಎಂಟರ್ಟೈನ್ಮೆಂಟು ಸಿಗತ್ತೆ. ಇನ್ನೊಂದು ವಿಡಿಯೋ ಎಂಡಿಂಗ್ ಅಂತ ಬಂತು, ಜೊತೆಗೆ ನಿಮಗೊಂದು ಬೋನಸ್ ಪಾಯಿಂಟ್ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ವಾರ್ನಿಂಗ್ ಅಂತಾದರೂ ಅನ್ಕೊಬೋದು. ನಮ್ಮ ಲೈಫಲ್ಲಿ, ನಮ್ಮ ಸೊಸೈಟಿಯಲ್ಲಿ ಹಲವಾರು ಜನ ಡ್ರಗ್ಸ್ ಅಂತಿದ್ದಂಗೆ ತಲೆ ಬರುತ್ತೆ ಕೆಟ್ಟ ಆಲೋಚನೆಗಳು. ಬಟ್ ಡ್ರಗ್ಸ್ ಅಂದರೆ ದಿನನಿತ್ಯ ಮಾಡ್ತಿರುವ ಡ್ರಿಂಕಿಂಗ್ ಜೊತೆಗೆ ಸ್ಮೋಕಿಂಗ್, ಇವೆಲ್ಲ ಡ್ರಗ್ಸಿಗೆ ಇನ್ಕ್ಲೂಡ್ ಆಗುತ್ತೆ. ಇವೆಲ್ಲ ಸ್ಲೋ ಪಾಯ್ಸನ್ ಆಗಿ ವರ್ಕ್ ಆಗ್ತಿರುತ್ತೆ ಬಾಡಿಯಲ್ಲಿ. ಆಫ್ಟರ್ 50 ಕ್ರಾಸ್ ಆಗ್ತಿದ್ದಂಗೆ ಏನಾದರೂ ಸೈಡ್ ಎಫೆಕ್ಟ್ಗಳು ತೋರಿಸ್ತಾ ಹೋಗೋದು ಬಾಡಿಗೆ. ಹಂಗಂತ ಎಲ್ಲರೂ ಸ್ಮೋಕಿಂಗೇ ಮಾಡ್ತಾರೆ, ಡ್ರಿಂಕಿಂಗೇ ಮಾಡ್ತಾರೆ ಅಂತಲೇ ಹೇಳಲ್ಲ. ಎಲ್ಲ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಸೊ ನಾನು ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಸ್ಮೋಕಿಂಗ್, ಈ ಡ್ರಿಂಕಿಂಗ್ ಎಲ್ಲ ಬಿಟ್ಬಿಡಿ. ಯಾಕಂದರೆ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಬದುಕ್ತಾ ಇರತ್ತೆ. ಇದರೆಲ್ಲ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪೇರೆಂಟ್ಸ್, ನಿಮ್ಮ ಮಕ್ಕಳುಗಳು ಎಂಥ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ, ಅವ್ರು ಮಾಡಿರೋ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಮಕ್ಕಳು ಒಳ್ಳೆಯವರ. ನಾವು ಎಲ್ಲ ಮಕ್ಕಳು ಕೆಟ್ಟವರು ಅಂತ ಇಲ್ಲ, ಬಟ್ ನಿಮ್ಮ ಮಕ್ಕಳನ್ನ ನೀವು ಸೇಫ್ ಸೈಡಲ್ಲಿ ಇಟ್ಕೊಬೇಕು ಅಂದರೆ ಇವೆಲ್ಲ ಚೆಕ್ ಮಾಡಬೇಕು. ಸೊ ಅವ್ರನ್ನ ಅಬ್ಸರ್ವೇಷನ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ, ಯಾಕಂದರೆ ಅವ್ರಿದ್ರೇನೆ ನೀವು. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲಿಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಯಾಕಂದರೆ ಈ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ ಜೊತೆಗೆ ಮೂವಿ ರಿಲೇಟೆಡ್ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.